ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ಬೀಟ್ರೂಟ್ ಪಲ್ಯ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿನೂ ಇದೆ. ಒಂದು ಸರಿ ಎಲ್ಲರೂ ಟ್ರೈ ಮಾಡಿ. ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಾಸಿವೆ ಹಾಕ್ಕೋಬೇಕು 1 ಸ್ಪೂನು. ನಂತರ 1 ಸ್ಪೂನ್ ಉದ್ದಿನ ಕಾಳು, ಉದ್ದಿನ ಬೇಳೆ, ನಂತರ 2 ಸ್ಪೂನು ಕಡಲೆಬೇಳೆ. ಇದನ್ನ ಲೈಟಾಗಿ ಬ್ರೌನ್ ಬರೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೋಬೇಕು. ಇದು ಫ್ರೈ ಆದ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟ್ನ ಹಾಕ್ಕೋಬೇಕು. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇದಕ್ಕೆ 1 ಟೇಬಲ್ ಸ್ಪೂನು ಖಾರದ ಹುಡಿ, 1 ಟೇಬಲ್ ಸ್ಪೂನು ಸಾಂಬಾರು ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಖಾರದ ಹುಡಿ ಆಪ್ಷನ್ಸು. ಸಾಂಬಾರು ಹುಡಿಯಲ್ಲೇ ಸ್ವಲ್ಪ ಖಾರ ಇರುತ್ತೆ, ಇದು ಸ್ವೀಟ್ ಬರುತ್ತೆ. ಮತ್ತೆ ಅದಕ್ಕೆ ಖಾರ ಬೇಕಂತಿದ್ದವರು 1 ಟೇಬಲ್ ಸ್ಪೂನು ಖಾರದ ಹುಡಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಇದು ಮುಳುಗುವಷ್ಟು ನೀರು ಹಾಕ್ಕೋಬೇಕು. ಎಲ್ಲನೂ ಮುಳುಗಬೇಕು ಅಷ್ಟು ನೀರು ಹಾಕ್ಕೊಂಡು ಇದನ್ನ ಬೇಯೋದಕ್ಕೆ ಬಿಡಬೇಕು. ಇವಾಗ ನಾನು ಇದಕ್ಕೆ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದು ರೆಡಿಯಾಗಿದೆ ನೋಡೋಣ. ಇವಾಗ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಬೆಂದಿದೆ, ಇನ್ನು ಸ್ವಲ್ಪ ತೆಂಗಿನ ತುರಿನ ಹಾಕ್ಕೋಬೇಕು. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಉರಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡಬೇಕು. ಇವಾಗ ಇದನ್ನ ಮುಚ್ಚಳ ತೆಗೆದು ನೋಡೋಣ. ಪರ್ಫೆಕ್ಟಾಗಿ ಬೆಂದಿದೆ. ಈ ಹದಕ್ಕೆ ಬರಬೇಕು, ನೀರೆಲ್ಲ ಆವಿಯಾಗಿ ಈ ಹದಕ್ಕೆ ಬರಬೇಕು. ಇವಾಗ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ಈಸಿಯಾಗಿ ಬೇಗನೆ ಮನೆಯಲ್ಲಿ ಮಾಡ್ಕೋಬೋದು.